ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರಗಳು ಉಂಟಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಜೀವಕರವಾದ ನೀರಿನ ಹೊರತೆ ನಿನ್ನಲ್ಲಿ ಉಕ್ಕುವುದು ಹೇಗೆ ಎಂಬ ಅಂಶವನ್ನು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ನಾವು ಜೀವಿಸಬೇಕು, ಆರೋಗ್ಯವಾಗಿ ಇರಬೇಕು ಅಂದರೆ ನೀರು ಬೇಕು, ಗಾಳಿ ಬೇಕು, ಆಹಾರ ಬೇಕು, ಬೆಳಕು ಬೇಕು, ಅಗ್ನಿ ಬೇಕು. ಪ್ರತಿಯೊಂದು ಇರಬೇಕು. ನೀರು, ಗಾಳಿ, ಬೆಳಕು, ಅಗ್ನಿ, ಆಹಾರ ಪ್ರತಿಯೊಂದು ಇದ್ದಾಗ ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕೆ ಆಗುತ್ತೆ. ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಜೀವಕರವಾದ ನೀರನ್ನು ನಾನು ಕೊಡುತ್ತೇನೆ ಅಂತೇಳಿ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನ 14ನೇ ವಚನವನ್ನು ನೋಡೋಣ ಪ್ರಿಯರೇ. ಈ ನೀರನ್ನು ಕುಡಿಯೋರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ನಾನು ಕೊಡುವಂಥ ನೀರನ್ನು ನೀವು ಕುಡಿದಾಗ ನಿತ್ಯ ಜೀವ. ಇನ್ನೊಂದು ಮಾತು ನೋಡುವಾಗ, ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತೆ ಅಂತಾರೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಆಹಾರವನ್ನು, ಈ ಲೋಕದಲ್ಲಿ ನೀರನ್ನು ಸಮಯ ಸಮಯಕ್ಕೆ ನಾವು ಸೇವಿಸ್ತಾ ಇರ್ತೀವಿ. ಎಷ್ಟು ಸೇವಿಸಿದ್ರೂ ಕೊನೆಯದಾಗಿ ಮರಣ ಹೊಂದುವಂಥದ್ದು ಖಂಡಿತ. ಎಷ್ಟು ಊಟ ಮಾಡಿದ್ರು, ಎಷ್ಟು ನೀರನ್ನು ಕುಡಿದ್ರು, ಕೊನೆಯದಾಗಿ ಒಂದು ದಿನ ಬರುತ್ತೆ, ದೇವರು ನೇಮಿಸಿರುವಂಥ ದಿನ ಬರುತ್ತೆ. ಆ ದಿನ ಮರಣ ಹೊಂದುವಂಥದ್ದು ಖಂಡಿತ. ಆದರೆ ಇಲ್ಲಿ ಯೇಸು ಪ್ರಭು ಕೊಡುವಂಥ ನೀರನ್ನು ಕುಡಿದಾಗ ಆ ನೀರಿನ ಮೂಲಕ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೇವೆ ಎನ್ನುವಂಥದ್ದು ನೋಡ್ತೀವಿ. ಆ ನೀರು ಕುಡಿಬೇಕು, ಆ ನೀರನ್ನು ಸೇವಿಸಿದಾಗ ನಿತ್ಯ ಜೀವ. ಎರಡನೇದಾಗಿ ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಅಂತ ಹೇಳ್ತಾರೆ. ಅವನಲ್ಲೇ ಉಕ್ಕುತ್ತೆ. ನೀರಿನ ಹೊರತೆ, ನೀರಿನ ಊಟೆ ಅವನಲ್ಲಿ ಹುಟ್ಟಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ವಚನವನ್ನು ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನವನ್ನು. ಆ ಜಾತ್ರೆಯ ಮಹಾದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನಿಗೆ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ನೀರಿನ ಹೊಳೆಗಳು ಹರಿಯುವವು ಅಂತ ಹೇಳ್ತಾರೆ. ಅಲ್ಲಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 13-14ನೇ ವಚನದಲ್ಲಿ ನೋಡುವಾಗ, ಅವನಲ್ಲಿ ನೀರಿನ ಹೊರತೆಗಳನ್ನು ಹುಟ್ಟಿಸುವೆನು, ಅದು ಜೀವಕರವಾದಂಥ ನೀರು ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಏನೇ ಊಟ ಮಾಡಲಿ, ಏನೇ ಕುಡಿಲಿ, ಕೊನೆಯದಾಗಿ ಒಂದು ದಿನ ಮರಣ ಎನ್ನುವಂಥದ್ದು ಬಂದೇ ಬರುತ್ತೆ. ಮರಣ ಹೊಂದಿದ ಮೇಲೆ ನಿತ್ಯ ಜೀವಕ್ಕೆ ಹೋಗ್ತೀವ ಅಥವಾ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತೀವ? ಇಲ್ಲಿ ನೋಡಿ, ಯೇಸು ಕ್ರಿಸ್ತರ ಒಂದು ಮಾತುಗಳನ್ನು ಕೇಳಿದಾಗ, ಆ ಮಾತುಗಳಿಗೆ ಒಳಪಟ್ಟಾಗ, ವಿಧೇಯರಾದಾಗ ದೇವರು ಕೊಡುವಂಥ ನೀರು, ಆ ನೀರು ಕುಡಿದಾಗ, ಆ ನೀರನ್ನು ಸೇವಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿಗ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅಂತಹ ನೀರು ಪ್ರಭು ಕೊಡುವಂಥದ್ದು. ಆ ನೀರನ್ನು ನಾವು ಸೇವಿಸಿದಾಗ ಏನ್ರಿ, ಶಾಶ್ವತವಾಗಿ ನಿತ್ಯವಾಗಿ ಜೀವಿಸುವಂಥದ್ದು. ಈ ಲೋಕದಲ್ಲಿ ಜೀವಿತ ಕಾಲ ಮುಗಿಸ್ಕೊಂಡ ಮೇಲೆ, ಅಂದರೆ ಸಾವು ಬರುತ್ತಲ್ಲ, ಮರಣ ಬರುತ್ತಲ್ಲ ಏನ್ರಿ, ನೆಕ್ಸ್ಟು ಇನ್ನೊಂದು ಲೋಕಕ್ಕೆ ಹೋಗ್ತೀವಿ. ಯಾವ ಲೋಕ? ಪಾತಾಳ ಲೋಕ. ಅಲ್ಲಿ ಏನಿದೆ, ಪರದೈಸು ಎನ್ನುವಂಥದ್ದು ಒಂದು ಸ್ಥಳ ಇದೆ. ಅಲ್ಲಿ
ನೀತಿವಂತರು ಇರುವಂಥ ಸ್ಥಳ, ಆ ನೀತಿವಂತರು ಇರುವಂಥ ಸ್ಥಳಕ್ಕೆ ಅಂದರೆ ಪರದೈಸಿಗೆ ಹೋಗ್ತೀವಿ ಪ್ರಿಯರೇ. ಆ ಪರದೈಸಿಗೆ ಹೋಗಬೇಕಾದರೆ ಈ ಲೋಕದಲ್ಲಿ ದೇವರು ಕೊಡುವಂಥ ನೀರನ್ನು ಸೇವಿಸಬೇಕು ಅಂತಾರೆ. ನಾನು ಕೊಡುವಂಥ ನೀರನ್ನು, ಅದೇ ಮಾತನ್ನು ಮತ್ತೊಂದು ಸರಿ ನೋಡಿ. ಆ ಜಾತ್ರೆಯ ಮಹಾ ದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಹೇಳಿದನು. ಜೀವಕರವಾದ ನೀರಿನ ಹೊಳೆಗಳು ಅಂದರೆ ಏನಿದು? ಯಾವುದನ್ನು ಕುರಿತು ಹೇಳ್ತಾ ಇದ್ದಾರೆ? ಮೊಟ್ಟ ಮೊದಲು ಯೇಸು ಕ್ರಿಸ್ತನನ್ನು, ತಂದೆಯಾದ ದೇವರನ್ನು, ಪವಿತ್ರಾತ್ಮನನ್ನು ತಿಳಿದುಕೊಳ್ಳಬೇಕು, ತಿಳಿದು ನಂಬಬೇಕು. ನಂಬಿ ಆತನಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ನಡೆದಾಗ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ನೀರಿನ ಹೊಳೆಗಳು ಹರಿಯುವವು. ಅಂತ ಎಲ್ಲಿ? ಹೊಟ್ಟೆ ಒಳಗಿಂದ ನೀರಿನ ಹೊಳೆ ಹರಿಯುತ್ತಾ? ನೀರಿನ ಹೊಳೆಗಳು ಅಂತ ಹೇಳ್ತಾರೆ ಅಂದರೆ ಅಷ್ಟೊಂದು ನೀರು ಹೊಟ್ಟೆಯೊಳಗಿಂದ ಹರಿಯುತ್ತಾ? ಏನದಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ 39ನೇ ವಚನವನ್ನು ನೋಡೋಣ. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮನ ವರವನ್ನು ಕುರಿತು ಹೇಳಿದನು. ಅಂದರೆ ಯೇಸು ಕ್ರಿಸ್ತರನ್ನು ನಂಬಿ ವಿಧೇಯರಾಗಿ ಭಯ ಭಕ್ತಿಯಿಂದ ನಡ್ಕೊಳ್ಳುವಂಥ ಭಕ್ತರಿಗೆ 1ನೇ ಶತಮಾನದಲ್ಲಿ ಪವಿತ್ರಾತ್ಮನ ವರವು. ಪವಿತ್ರಾತ್ಮನ ವರವು ಯಾರು ಹೊಂದಿಕೊಳ್ತಾರೆ? ಅಪೋಸ್ತಲರು ಹೊಂದಿಕೊಳ್ತಾರೆ. ಅದೇ ಪ್ರಕಾರ ಕೆಲವೊಂದು ಭಕ್ತರು ಪಡ್ಕೊಳ್ತಾರೆ. ಅವರಲ್ಲಿ ನೀರಿನ ಹೊರತೆಗಳು, ನೀರಿನ ಹೊರತೆ, ಎರಡನೇದಾಗಿ ನೀರಿನ ಹೊಳೆಗಳು. ಎಂಥ ನೀರಿನ ಹೊಳೆಗಳಂತೂ ನೋಡುವಾಗ ಜೀವಕರವಾದ ನೀರಿನ ಹೊಳೆಗಳು. ಅಂದರೆ ಪವಿತ್ರಾತ್ಮನ ವರವನ್ನು ಪಡ್ಕೊಂಡ ಮೇಲೆ ಅವರು ದೇವರ ವಾಕ್ಯ ಎಂಬ ನೀರನ್ನು ಏನ್ರಿ ಕೊಡ್ತಾ ಇರ್ತಾರೆ ಕುಡಿಯೋದಕ್ಕೆ. ಅಂದರೆ ದಾಹದಲ್ಲಿದ್ದಂಥ ಜನಾಂಗದವರಿಗೆ ಈ ಲೋಕದಲ್ಲಿ ಅನೇಕ ಮಂದಿ ದೇವರ ವಾಕ್ಯ ಎಂಬ ನೀರು ಇಲ್ಲದೆ, ಅನೇಕ ಮಂದಿ ಈ ಲೋಕದಲ್ಲಿ ದಾಹದಲ್ಲಿದ್ದಾರೆ. ದಾಹದಲ್ಲಿ ಇದ್ದಂಥ ಜನಾಂಗಕ್ಕೆ ನೀರಿನ ಹೊಳೆ ಅಂದರೆ ಹೊಟ್ಟೆಯೊಳಗಿಂದ ಅಂದರೆ ದೇವರ ವಾಕ್ಯ ಎಂಬ ನೀರಿನ ಹೊಳೆ ಹರಿತಾ ಇರ್ತೀರಿ. ಅಂದರೆ ದೇವರ ವಾಕ್ಯವು ನಂಬಿದಂಥ ಭಕ್ತರ ಹೃದಯದಲ್ಲಿ ಬರುವಂಥ ವಾಕ್ಯಗಳು, ಅಂದರೆ ಅವರ ಹೃದಯದಲ್ಲಿ ಪವಿತ್ರಾತ್ಮನ ಇರ್ತಾನೆ. ಆ ಪವಿತ್ರಾತ್ಮನ ಮೂಲಕ ಮಾತನಾಡುವಂಥ ಮಾತುಗಳು ನೋಡುವಾಗ ಹರಿತಾ ಇರುತ್ತೆ ದೇವರ ವಾಕ್ಯಗಳು. ಆ ವಾಕ್ಯಗಳು ಹೃದಯದಲ್ಲಿದ್ದಾಗ ನಾವು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಂಡಾಗ ಪವಿತ್ರಾತ್ಮನ ದಾನವನ್ನು, ಪವಿತ್ರಾತ್ಮನ ವರವನ್ನು ಪಡ್ಕೊಳ್ತೀವಿ. ಯಾವಾಗಲೂ ದೇವರ ವಾಕ್ಯವನ್ನು ಕುರಿತು ಮಾತಾಡ್ತೀವಿ. ಆ ದೇವರ ವಾಕ್ಯ ಎಂಬ ನೀರನ್ನು ಸೇವಿಸಿದಾಗ ನಿತ್ಯ ಜೀವ ಪ್ರಿಯರೇ, ನಿತ್ಯ ಜೀವವನ್ನು ಪಡೆದುಕೊಳ್ಳುವಂಥದ್ದು. ಅದು ಯಾರಿಗೆ? ಪ್ರತಿ ಭಕ್ತರಿಗೆ. ಅಂದರೆ ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ತಿಳಿದುಕೊಂಡು ವಿಧೇಯರಾಗಿ ನಂಬಿ ಪಶ್ಚಾತ್ತಾಪ ಪಟ್ಟು ಮನಸಾಂತರ ಹೊಂದಿ ದೀಕ್ಷಾಸ್ಥಾನವನ್ನು ಪಡೆದುಕೊಂಡು ಭಯ ಭಕ್ತಿಯಿಂದ ಯಾರು ನಡೀತಾರೋ ಅವರಿಗೆ ಪವಿತ್ರಾತ್ಮನ ವರ ಬರುತ್ತೆ, ಪವಿತ್ರಾತ್ಮನ ದಾನ ಬರುತ್ತೆ. ಆಗ ದೇವರ ವಾಕ್ಯದಲ್ಲಿ ಧ್ಯಾನದಲ್ಲಿ ಜೀವಿಸ್ತಾರೆ. ಅನೇಕರಿಗೆ ದೇವರ ವಾಕ್ಯಗಳನ್ನು ಸಾರ್ತಾರೆ. ಅಪೋಸ್ತಲರು ಅದೇ ಮಾಡಿದ್ದಾರೆ. ಅಪೋಸ್ತಲರು ಏನು ಮಾಡಿದ್ದಾರೆ? ಪವಿತ್ರಾತ್ಮನ ವರಗಳನ್ನು ಪಡೆದುಕೊಂಡು ಹಗಲು ರಾತ್ರಿ ಅನೇಕ ಸ್ಥಳಗಳಲ್ಲಿ ದೇವರ ವಾಕ್ಯವನ್ನು ಸಾರ್ತಾ ಇರ್ತಾರೆ ಪ್ರಿಯರೇ. ಅನೇಕರು ದೇವರ ವಾಕ್ಯವನ್ನು ನಂಬಿದ ಮೇಲೆ ಏನ್ರಿ ಸಭೆಯಲ್ಲಿ ಸೇರಿಸಲ್ಪಡ್ತಾರೆ. ಇವತ್ತು ನಾವು ದೇವರ ವಾಕ್ಯವನ್ನು ತಿಳಿದುಕೊಂಡು ದೇವರನ್ನ ಅರ್ಥ ಮಾಡಿಕೊಂಡು ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಂದರೆ ಒಂದು ಕಾಲದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳಿದ್ದೀವಿ. ಯಾರ ಮೂಲಕ ಕೇಳಿದ್ದೀವಿ? ಭಕ್ತರ ಮೂಲಕ ಕೇಳಿರುವಂಥ ವಾಕ್ಯದ ಮೂಲಕ ನಾವು ನಂಬಿ ಸಭೆಗಳಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ಅದೇ ಪ್ರಕಾರ ನೀವು ಕೂಡ ವಿಧೇಯರಾಗಿ ಭಯ ಭಕ್ತಿಯಿಂದ ನಡ್ಕೊಂಡಾಗ ಏನ್ರಿ ಅನೇಕರಿಗೆ ಸುವಾರ್ತೆಯನ್ನು ನೀವು ತಿಳಿಸ್ತೀರಾ. ಅನೇಕರಿಗೆ ದೇವರ ವಾಕ್ಯ ಎಂಬ ನೀರನ್ನು, ಅಂದರೆ ನಿತ್ಯ ಜೀವ ಉಂಟು ಮಾಡುವಂಥ ನೀರನ್ನು ಏನು ಮಾಡ್ತೀರಾ? ದಾಹ ಇದ್ದವರಿಗೆ ಕೊಡ್ತೀರಾ. ನೀರಿನ ಹೊರತೆ ಇಲ್ಲದ್ರೆ ನೀರಿನ ಹೊಳೆಗಳು ಹೊಟ್ಟೆಯೊಳಗಿಂದ ಬರುತ್ತದೆ. ಹೊಟ್ಟೆಯೊಳಗಿಂದ ಒಂದು ಕಾಲದಲ್ಲಿ ಅಪೋಸ್ತಲರ ಬಳಿಯಲ್ಲಿ ಸತ್ಯವೇದ ಗ್ರಂಥ ಅಂದರೆ ಹೊಸ ಒಡಂಬಡಿಕೆ ಇರಲಿಲ್ಲ ಪ್ರಿಯರೇ. ಅವರ ಮೂಲಕ ಪವಿತ್ರಾತ್ಮನು ಮಾತಾಡ್ತಾರೆ ಏನ್ರಿ?
ನೀರಿನ ಹೊಳೆಗಳು ಅಂದರೆ ದೇವರ ವಾಕ್ಯವೆಂಬ ನೀರು, ನಿತ್ಯ ಜೀವವನ್ನು ಉಂಟು ಮಾಡುವಂಥ ನೀರು ಹರಿತಾ ಇದೆ ಅವರಲ್ಲಿ. ಅನೇಕರು ನಂಬಿದ್ದಾರೆ, ಅನೇಕರು ತಿಳಿದುಕೊಂಡಿದ್ದಾರೆ, ಅನೇಕರು ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ, ನಿತ್ಯ ಜೀವವನ್ನು ಪಡ್ಕೊಂಡಿದ್ದಾರೆ. ಇವತ್ತು ನಿನಗೂ ನನಗೂ ನಿತ್ಯ ಜೀವ ಬೇಕು ಅಂದಾಗ, ಆ ನಿತ್ಯ ಜೀವವನ್ನು ಪಡಿಬೇಕು ಅಂದಾಗ ದೇವರಿಗೆ ವಿಧೇಯರಾಗಬೇಕು, ಭಯಭಕ್ತಿಯಿಂದ ಜೀವಿಸಬೇಕು. ಭಯಭಕ್ತಿಯಿಂದ ಜೀವಿಸಿದಾಗ ಖಂಡಿತವಾಗಿ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ. ಇಲ್ಲದೆ ಹೋದರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಪ್ರೀತಿ ಜಾಗ್ರತೆ. ವಾಕ್ಯದ ಮೂಲಕ ಜೀವಿಸೋಣ, ದೇವರ ಪ್ರೀತಿಯನ್ನು ಸಾರೋಣ, ಅನೇಕರಿಗೆ ರಕ್ಷಣೆ ಮಾರ್ಗವನ್ನು ತೋರಿಸೋಣ. ಈ ಜೀವಿತ ಕಾಲ ಮುಗಿಸ್ಕೊಂಡು ಏನ್ರಿ ನಿತ್ಯ ಜೀವನ ಪಡೆಯೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಿಂದ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಭಯ ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.